ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. 30ನೇ ತಾರೀಕು ಭಾನುವಾರ ನಾವು ಯುಗಾದಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾಯಿದ್ದೀವಿ ಅಂತ ನಿಮಗೆಲ್ಲ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೆ. ಹಬ್ಬವನ್ನು ನಾವು ಶಾಸ್ತ್ರೋಕ್ತವಾಗಿ ಹೇಗೆ ಆಚರಣೆಯನ್ನು ಮಾಡಬೇಕು ಅಂತ. ಇವತ್ತು ಯುಗಾದಿ ಹಬ್ಬದ ದಿವಸ ಪೂಜೆಯನ್ನು ಮಾಡುವುದಕ್ಕಿಂತ ಮುಂಚಿತವಾಗಿ ಹೇಗೆ ಸಂಕಲ್ಪವನ್ನು ಮಾಡ್ಕೋಬೇಕು ಅದರ ಬಗ್ಗೆ ತಿಳಿಸ್ಕೊಡ್ತೀನಂತೆ. ಹಾಗೆಯೇ ಈ ಒಂದು ಯುಗಾದಿ ಪಾಡ್ಯದಿಂದ 9 ದಿನಗಳವರೆಗೆ ಯಾರು ಪೂಜೆಯನ್ನು ಮಾಡ್ತೀರೋ ಅವರು ಹೇಗೆ ಸಂಕಲ್ಪವನ್ನು ಮಾಡ್ಕೋಬೇಕು ಅದ್ರ ಬಗ್ಗೆನೂ ಸಹ ತಿಳಿಸ್ಕೊಡ್ತೀನಂತೆ. ಹಾಗೆಯೇ ರಾಮದೇವರ ಪೂಜೆಯ ಬಗ್ಗೆ ಕೇಳಿದ್ರಿ, ಹೇಗೆ ನಾವು ರಾಮದೇವರ ಪೂಜೆಯನ್ನು ಮಾಡ್ಕೋಬೇಕು ಅಂತ. ರಾಮದೇವರ ಪೂಜೆಯನ್ನು ಮಾಡೋರು ಮೊದಲನೇದಾಗಿ ನಿಮ್ಮ ಮನೆಯಲ್ಲಿ ರಾಮದೇವರ ಫೋಟೋವನ್ನು ಇದ್ದರೆ ಸ್ವಚ್ಛವಾಗಿ ಒರೆಸ್ಕೊಂಡು ರಂಗೋಲಿಯನ್ನು ಹಾಕಿ ಮಣೆಯನ್ನು ಹಾಕಿ ಮಣೆಯ ಮೇಲೆ ರಾಮದೇವರ ಫೋಟೋವನ್ನು ಇಡ್ರಿ. ಫೋಟೋ ಇಟ್ಬಿಟ್ಟು ಮಣೆಯ ಮುಂದೆ ದೀಪಗಳನ್ನು ಹಚ್ಚಿಟ್ಟು ರಂಗವಲ್ಲಿಯನ್ನು ಹಾಕ್ಕೊಂಡು ಪೂಜೆಗೆ ಎಲ್ಲ ಸಿದ್ಧತೆಯನ್ನು ಮಾಡಿಟ್ಕೋಬೇಕು. ಮೊದಲನೇ ದಿವಸ ಪಾಡ್ಯ ದಿವಸ ಪೂಜೆಯನ್ನು ಶುರು ಮಾಡೋರು ಹಣ್ಣು ಕಾಯಿ ಅಡುಗೆ ನೈವೇದ್ಯವನ್ನು ಮಾಡ್ಬೋದು. ಇಲ್ಲ ಅಂತಂದರೆ ಹಾಲು ಸಕ್ಕರೆ ನೈವೇದ್ಯ ಮಾಡ್ಬೋದು. ನಿಮ್ಮ ಅನುಕೂಲ ಹೇಗಿದೆಯೋ ಹಾಗೆ ಮಾಡ್ಕೊಳ್ರಿ. ನಾನು ಹೇಳೋ ಪ್ರಕಾರನೇ 9 ದಿನವೂ ಪೂಜೆಯನ್ನು ಮಾಡ್ಕೊತ ಹೋಗ್ರಿ. ಈಗ ಮೊದಲನೇ ದಿವಸ ಫೋಟೋವನ್ನು ಇಟ್ಕೊಂಡು ದೀಪಗಳನ್ನು ಹಚ್ಚಿಟ್ಟು ತುಪ್ಪದ ದೀಪ ಧೂಪವನ್ನು ಮಾಡಬೇಕು. ಆಮೇಲೆ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ರಾಮದೇವರ ಫೋಟೋಕ್ಕೆ 24 + 2 ಗೆಜ್ಜೆ ವಸ್ತ್ರವನ್ನು ಏರಿಸ್ರಿ, ಆಯಿತಾ. ಆಮೇಲೆ ಹೂವನ್ನು ಏರಿಸಬೇಕು. ನೀವು ಅಷ್ಟೋತ್ತರವನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡ್ಕೋಬೋದು. ದೇವರ ಫೋಟೋಕ್ಕೇ ಅರ್ಚನೆ ಮಾಡ್ಕೋಬೋದು. ವಿಶೇಷವಾದ ನೈವೇದ್ಯ ಅಂತಂದರೆ ರಾಮದೇವರ ಪ್ರಸಾದ. ಗೋಧಿ ಹಿಟ್ಟನ್ನು ಹುರಿದ್ಬಿಟ್ಟು ಬೆಲ್ಲ ಹಾಕಿ ತುಪ್ಪ ಹಾಕಿ ನಾವು ಕಟ್ತೀವಲ್ವ, ಹಿಂದೆ ನಾನು ತೋರಿಸ್ಕೊಟ್ಟಿದ್ದೀನಿ ರಾಮದೇವರ ಪ್ರಸಾದವನ್ನು ಹೇಗೆ ಮಾಡ್ಕೋಬೇಕು ಅಂತ. ಅದೇ ಥರನೇ ರಾಮದೇವರ ಪ್ರಸಾದವನ್ನು ಮಾಡಿ 5 ಉಂಡೆಗಳನ್ನು ಮಾಡಿ ರಾಮದೇವರಿಗೆ ನೈವೇದ್ಯವನ್ನು ಮಾಡಿ ಮಂಗಳಾರತಿಯನ್ನು ಮಾಡಿರಿ. ರಾಮದೇವರ ಕಥೆ ಗೊತ್ತಿದ್ದರೆ ಕಥೆಯನ್ನು ಹೇಳ್ಕೊಳ್ರಿ, ಹಾಡುಗಳು ಗೊತ್ತಿದ್ದರೆ ಹಾಡನ್ನು ಹೇಳ್ಕೊಂಡು ರಾಮದೇವರ ಪೂಜೆಯನ್ನು ಮಾಡ್ಕೋಬೇಕು. ಇದೇ ರೀತಿಯಾಗಿ ಅಂದರೆ ಒಂದು ದಿನ ಇಟ್ಟಂತಹ ಫೋಟೋವನ್ನು ತೆಗಿಲಿಕ್ಕೆ ಹೋಗಬೇಡ್ರಿ. ಮಾರನೇ ದಿವಸ ಮತ್ತೆ ಗೆಜ್ಜೆ ವಸ್ತ್ರ ಹೂವನ್ನು ತೆಗಿರಿ, ಮತ್ತು ಬೇರೆ ಗೆಜ್ಜೆ ವಸ್ತ್ರ ಏರಿಸಬೇಕು, ಮತ್ತು ಹೂವನ್ನು ಏರಿಸಿ ಇದೇ ರೀತಿಯಾಗಿ ದೀಪಗಳನ್ನು ಹಚ್ಚಿಟ್ಟು ತುಪ್ಪದ ದೀಪವನ್ನು ಹಚ್ಚಿಟ್ಟು ಅರ್ಚನೆಯನ್ನು ಮಾಡಿಕೊಂಡು ಮತ್ತು ನೈವೇದ್ಯ ದಿನನಿತ್ಯ ಪ್ರಸಾದ ಮಾಡಲಿಕ್ಕೆ ಸಾಧ್ಯವಾದರೆ ದಿನನಿತ್ಯ 5 ಉಂಡೆಗಳನ್ನು ಮಾಡಿ ನೈವೇದ್ಯ ಮಾಡಿರಿ. ಆಗಿಲ್ಲ ಅಂತಂದರೆ ಮೊದಲನೇ ದಿವಸ 5 ಉಂಡೆಗಳನ್ನು ಮಾಡಿ ರಾಮದೇವರ ಪ್ರಸಾದವನ್ನು ನೈವೇದ್ಯ ಮಾಡಿರಿ. ಮತ್ತು ಮಧ್ಯದಲ್ಲಿ ಯಾವಾಗ ಆಗುತ್ತೋ ಆವಾಗ ನೀವು ಪ್ರಸಾದವನ್ನು ಮಾಡಿ ನೈವೇದ್ಯ ಮಾಡಬೇಕು. ದಿನನಿತ್ಯ ಹಾಲು ಸಕ್ಕರೆ ಹಣ್ಣು ಕಾಯಿ ಯಾವುದಿದ್ರೆ ಅದನ್ನು ನೈವೇದ್ಯವನ್ನು ಮಾಡ್ಬೋದು. ಮತ್ತು ಶ್ರೀರಾಮನವಮಿಗೆ ನೀವು ರಾಮದೇವರ ಪ್ರಸಾದವನ್ನು ಮಾಡಿ ನೈವೇದ್ಯವನ್ನು ಮಾಡ್ಬೋದು. ಆಮೇಲೆ ರಾಮದೇವರಿಗೆ ಪಾನಕ ಕೋಸಂಬರಿಯನ್ನು ಸಹ ನೈವೇದ್ಯವನ್ನು ಮಾಡ್ಬೋದು. ಹೀಗೆ 9 ದಿನಗಳ ಕಾಲ ಈ ಒಂದು ಯುಗಾದಿಯ ಆಚರಣೆಯನ್ನು ಮಾಡಿರಿ ಸ್ನೇಹಿತರೆ. ಇನ್ನು ಸಂಕಲ್ಪ ಏನು ಮಾಡ್ಕೋಬೇಕು ಅವತ್ತಿನ ದಿವಸ ಅಂತ ತಿಳಿಸ್ಕೊಡ್ತೀನಂತೆ. ಶ್ರೀ ಗೋವಿಂದ ಗೋವಿಂದ ವಿಷ್ಣುರಾಜ್ಞೇಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮಚರಣೆ ಭರತವರ್ಷೆ ಭರತಖಂಡೆ ಜಂಬೂದ್ವೀಪೆ ದಂಡಕಾರಣ್ಯೆ ದೇಶೆ ಗೋದಾವರ್ಯಾಃ ಶಾಲಿವಾನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೇನ ಚಾಂದ್ರಮಾನೇನ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರಮಾಸ ಶುಕ್ಲಪಕ್ಷ ಪಾಡ್ಯಾತಿಥಿ ರೇವತಿ ನಕ್ಷತ್ರ ಐಂದ್ರಯೋಗ ಭವಕರಣ ಏವಂಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭ ಪುಣ್ಯತಿಥೌ ಅಸ್ಮತ್ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಮಾಸ ನಿಯಾಮಕ ಶ್ರೀ ಪದ್ಮೀ ವಿಷ್ಣು ಪ್ರೀತ್ಯರ್ಥಂ ಅಸ್ಮತ್ ಕುಲದೇವತಾಭಿನ್ನ ರಾಮಕೃಷ್ಣಾದಿ ಅನಂತ ಅವತಾರಾತ್ಮಕ ಬಿಂಬಮೂರ್ತಿ ಪ್ರೇರಣೆಯ ಬಿಂಬಮೂರ್ತಿ ಪ್ರೀತ್ಯರ್ಥಂ ಸಹಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಸಮಸ್ತ ದುರಿತೋಪಶಾಂತ್ಯರ್ಥಂ ಸಮಸ್ತ ಸನ್ಮಂಗಳಾರ್ಥಂ ಸಮಸ್ತ ಅಭ್ಯುದಯಾರ್ಥಂಚ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಸಕಲ ಅನಿಷ್ಟ ನಿವಾರಣಾರ್ಥಂ ಸಕಲ ಸನ್ಮಂಗಳಾರ್ಥಂ ಚಾಂದ್ರಮಾನ ಯುಗಾದಿ ಪ್ರಯುಕ್ತ ಯಥಾಶಕ್ತಿ ದೇವತಾ ಪೂಜನಾಂಚ ಕರಿಷ್ಯೆ ಅಂತ ಹೇಳ್ಕೊಂಡು ಅಕ್ಷತೆ ನೀರನ್ನು ಬಿಡ್ರಿ. ಯಾರು ಚೈತ್ರ ನವರಾತ್ರಿಯ ಆಚರಣೆಯನ್ನು ಮಾಡ್ತಿರೋ ಅವರು
ಯಾವ ಪೂಜೆಯನ್ನು ಮಾಡ್ತಿರೋ ಆ ದೇವರ ಹೆಸರನ್ನು ಹೇಳ್ಕೊಂಡು ಅಕ್ಷತೆ ನೀರನ್ನು ಬಿಡಬೇಕು. ಇದಿಷ್ಟು ಯುಗಾದಿ ಹಬ್ಬದ ದಿವಸ ಮಾಡ್ತಕ್ಕಂತಹ ಪೂಜೆಯ ಸಂಕಲ್ಪವನ್ನು ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರೂ ಭಕ್ತಿ ಶ್ರದ್ಧೆಯಿಂದ ಭಗವಂತನಲ್ಲಿ ಬೇಡಿಕೊಂಡು ಎಲ್ಲ ಕಷ್ಟಗಳ ನಿವಾರಣೆ ಆಗಲಿ, ಈ ಒಂದು ವಿಶ್ವವಸುನಾಮ ಸಂವತ್ಸರ ಎಲ್ಲರಿಗೂ ಶುಭವನ್ನು ಉಂಟು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಎಲ್ಲನೂ ಸೌಖ್ಯವಾಗಿರಲಿ, ದೇಶದಲ್ಲಿ ಸುಭೀಕ್ಷೆ ಇರಲಿ ಅಂತ ಬೇಡ್ಕೊಂಡು ಪೂಜೆಯನ್ನು ಮಾಡ್ಕೊಳ್ರಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಹೇಳ್ತೀನಂತೆ. ಇನ್ನು ಸಂಕಲ್ಪವನ್ನು ಬರೆದು ಹಾಕೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಹಿಂದೆ ತುಂಬ ಸಲ ನಾನು ಸಂಕಲ್ಪವನ್ನು ಬರೆದು ಹಾಕಿದ್ದೀನಿ. ಇಷ್ಟೂ ಟೈಪ್ ಮಾಡಿ ಹಾಕೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೀವು ನಾನು ಹೇಳಿರ್ತಕ್ಕಂಥ ಸಂಕಲ್ಪವನ್ನು ಸಾಧ್ಯವಾದರೆ ನೀವು ಬರ್ಕೊಳ್ರಿ. ಆಗಿಲ್ಲ ಅಂತಂದರೆ ನೀವು ಕೇಳಿಸ್ಕೊಂಡು ಅದೇ ಪ್ರಕಾರವಾಗಿ ಸಂಕಲ್ಪವನ್ನು ಮನಸ್ಸಿನಲ್ಲಿ ಮಾಡಿಕೊಂಡು ಅಕ್ಷತೆ ನೀರನ್ನು ಬಿಟ್ಟರೆ ಸಾಕಾಗುತ್ತೆ. ನೀವು ಏನು ಸಂಕಲ್ಪ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ನೀವು ಮನಸ್ಸಿನಲ್ಲಿ ಯಾವ ಥರ ಸಂಕಲ್ಪವನ್ನು ಮಾಡಿಕೊಂಡು ದೇವರ ಮುಂದೆ ಹೇಳಿಕೊಂಡು ಅಕ್ಷತೆ ನೀರನ್ನು ಬಿಡ್ತೀರೋ ಅದೇ ಮುಖ್ಯ. ಹಾಗಾಗಿ ಇದಿಷ್ಟು ಸಂಕಲ್ಪದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹರೇ ಶ್ರೀನಿವಾಸ.